ನಾನು ಯೇಸುವಿನ ಬೆಳಕಿನಲ್ಲಿ ನಡೆಯಲಿದ್ದೇನೆ. ನಾನು ಯೋಹಾನ 8:12 ಘೋಷಿಸುತ್ತೇನೆ. ಯೇಸು, ನಾನೇ ಲೋಕದ ಬೆಳಕಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವವನು ಎಂದಿಗೂ ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಆದರೆ ಅವನು ಜೀವದ ಬೆಳಕನ್ನು ಹೊಂದಿರುವನು ಎಂದು ಹೇಳಿದರು. ಆದ್ದರಿಂದ ಇಂದು ನಾನು ಯೇಸುವನ್ನು ಅನುಸರಿಸಿ ನಿತ್ಯ ಜೀವ ಸ್ವೀಕರಿಸಲು ಪ್ರೀತಿ, ಆರೋಗ್ಯ, ಶಾಂತಿ, ಸಂತೋಷ, ನೀತಿ, ಸಮೃದ್ಧಿ ಎಲ್ಲ ನನ್ನದೇ. ನಾನು ಸುಸಜ್ಜಿತನಾಗಿ ದೇವರಿಂದ ಇರಿಸಲ್ಪಟ್ಟಿದ್ದೇನೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಆರಾಧಿಸುವಂಥದ್ದು ನಮಗೆ ಅಭಿಮಾನವಾಗಿದೆ. ನಮ್ಮ ಜೀವಿತದಲ್ಲಿ ದೇವರು ಯಾರಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ದೇವರು ನಮಗಾಗಿ ಏನೆಲ್ಲ ಮಾಡುವವನಾಗಿದ್ದಾನೆ ಎಂಬುವಂಥದ್ದನ್ನು ನೆನೆಸುವುದಾದರೆ, ಸ್ಮರಿಸುವುದಾದರೆ, ಆತನು ನನ್ನಲ್ಲಿ, ನಮ್ಮ ಒಬ್ಬೊಬ್ಬರಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಿಸುವ ದೇವರಾಗಿದ್ದಾನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವ ಮಹಿಮೆಗೂ ಸರ್ವ ಸ್ತುತಿಗಳಿಗೂ ಪಾತ್ರನಾದ ದೇವರನ್ನು ಒಂದೇ ಮನಸ್ಸಿನಿಂದ ಆರಾಧಿಸೋಣ ಪ್ರಿಯರೇ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಆತನ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ, ಆತನ ಚಿತ್ತವು ನಮ್ಮಲ್ಲಿ ನೆರವೇರುವುದಕ್ಕಾಗಿ ಆತನನ್ನು ಸ್ವಾಗತಿಸೋಣ ಪ್ರಿಯರೇ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಆರಾಧನೆ 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 ಆರಾಧನೆ
ಆತನೇ ನಮ್ಮ ಜೀವದ ರೊಟ್ಟಿಯಾಗಿದ್ದಾನೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕಲಾರನು. ಆತನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೇ ಮನುಷ್ಯನು ಬದುಕುವವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಆ ಜೀವದ ರೊಟ್ಟಿಯಾದ ಆತನನ್ನು ನಾವು ಬಯಸೋಣವ, ಸ್ವೀಕರಿಸೋಣವ. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ. ಅನುದಿನ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಅನುದಿನ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಆರಾಧನೆ 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 ಆರಾಧನೆ. Praise the Lord. ದೇವರಿಗೆ ಮಹಿಮೆಯಾಗಲಿ. What a joy to come to your home with the word of God. ನಿಮ್ಮ ಮನೆಗಳಿಗೆ ದೇವರ ವಾಕ್ಯವನ್ನ ತರುವಂತದ್ದು ಎಷ್ಟೋ ಸಂತೋಷಕರವಾದಂತದ್ದಾಗಿದೆ. God has given this wonderful opportunity to minister the word of God through this television program, and I believe that God is speaking to each one of you into your house, into your lives, and I'm telling you, get ready, because today God is going to speak to you through the word which God really wants to touch your lives. ಈ ದಿನದಲ್ಲೂ ಕೂಡ ಈ ದೂರದರ್ಶನದ ಮುಖಾಂತರವಾಗಿ ನಿಮ್ಮ ಮನೆಗಳಿಗೆ ದೇವರ ವಾಕ್ಯವನ್ನ ತರುವಂತದ್ದು ಎಷ್ಟೋ ಆನಂದಕರವಾದಂತ ಸಂಗತಿಗಳಾಗಿದೆ. ಸಿದ್ಧರಾಗಿರಿ, ದೇವರು ಇಂದಿಗೆ ಈ ವಾಕ್ಯದಿಂದ ನಿಮ್ಮನ್ನ ಸ್ಪರ್ಶಿಸಲಿಕ್ಕಿದ್ದಾನೆ. ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾನೆ. One word from the Lord will change every situation and every circumstances in our lives. ದೇವರಿಂದ ಬರುವಂತ ಒಂದು ವಾಕ್ಯವಾದಂತದ್ದು ನಮ್ಮ ಜೀವಿತವನ್ನ, ಪರಿಸ್ಥಿತಿಗಳನ್ನ ಬದಲಾಯಿಸುವಂತದ್ದಾಗಿದೆ. God's word is alive and it is active, and it is like a double-edged word, because the word what God is speaking to us, those words will never return empty without accomplishing the purpose for what it is sent forth. That's what the Bible says in Isaiah chapter 55 verses 11. ನಾವು ದೇವರ ವಾಕ್ಯದಲ್ಲಿ ಯೆಶಾಯನಿಗೆ ಬರೆದಂತ ಪ್ರವಾದನೆಯ ಪುಸ್ತಕ 55ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ಈ ವಾಕ್ಯವಾದಂತದ್ದು ಜೀವವುಳ್ಳಂತ ವಾಕ್ಯವು ಹಾಗೂ ಈ ಬಾಯಿ ಕತ್ತಿಗಿಂತಲೂ ಕೂಡ ಹದವಾದಂತ ವಾಕ್ಯಗಳು. ಈ ವಾಕ್ಯಗಳು ನಮ್ಮ ಬಳಿಗೆ ಬರುವುದಾದ್ರೆ ಅದು ಕಾರ್ಯ ಮಾಡದೆ ಬರಿಗೈಯಿಂದ ಅದು ಹಿಂದಿರುಗುವುದಿಲ್ಲ. ಅದು ಕಾರ್ಯ ಸಾಧಕವಾದಂತದ್ದು ಕೂಡ ಆಗಿದೆ. Today, whatever situation you might be going through, God is promising to you from Joshua 1:5, no one will be able to stand against you all the days of your life. As I was with Moses, so I will be with you, and I will never leave you nor forsake you, says the Lord. ದೇವರು ತನ್ನ ವಾಗ್ದಾನದ ವಾಕ್ಯದ ಮುಖಾಂತರವಾಗಿ ನಿಮ್ಮೊಟ್ಟಿಗೆ ದೇವರು ಮಾತನಾಡ್ತಿದ್ದಾನೆ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು, ನಿನ್ನನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು. I will never leave you nor forsake you, says the Lord. ನಾನು ನಿನ್ನನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅನ್ನುವಂಥದ್ದು ದೇವರು ಹೇಳುವಂತ ವಾಗ್ದಾನ. You might be going through so much of depression, so much of problems after problems. You might be going through so many problems which is occurring every day in
your life. But today, God is speaking to you. I will neither leave you nor forsake you in your life. ನಿಮ್ಮ ಜೀವಿತಗಳಲ್ಲಿ ಅನೇಕ ಒತ್ತಡದಲ್ಲಿ ನೀವು ಹಾದು ಹೋಗುತ್ತಿರಬಹುದು, ಸಮಸ್ಯೆಗಳ ಮೇಲೆ ಸಮಸ್ಯೆಯಲ್ಲಿ ಹಾದು ಹೋಗುತ್ತಿರಬಹುದು, ನಿಮ್ಮ ಜೀವಿತಗಳಲ್ಲಿ ಅನೇಕ ತೊಂದರೆಗಳನ್ನ ನೀವು ಅನುಭವಿಸುತ್ತಿರಬಹುದು. ಆದರೆ ದೇವರು ನಿಮಗೆ ಕೊಡುವಂತ ವಾಗ್ದಾನ ನಿಮ್ಮನ್ನ ಕೈ ಬಿಡುವುದಿಲ್ಲ, ನಿಮ್ಮನ್ನ ತೊರೆಯುವುದಿಲ್ಲ. One word from God will change every circumstances, every battle what you go through in your life, because God's word is alive. When this word, living word, when you apply it, when you hold on to it, when you put your faith on the word, you will see your mountains moving out of your life, and you will see the victory of God in your lives. ಈ ವಾಕ್ಯವಾದಂಥದ್ದು ವ್ಯರ್ಥವಾದಂಥ ವಾಕ್ಯಗಳೆಲ್ಲ, ಇದು ಜೀವವುಳ್ಳಂತ ವಾಕ್ಯಗಳು ಹಾಗೂ ಇದು ಜೀವವುಳ್ಳಂತ ಕಾರ್ಯಗಳನ್ನ ಮಾಡುವಂತ ವಾಕ್ಯಗಳಾಗಿದೆ. ಹಾಗಾಗಿ ಈ ವಾಕ್ಯದ ಮೇಲೆ ನೀವು ನಂಬಿಕೆಯನ್ನ ಇಡುವುದಾದರೆ ನಿಮ್ಮ ಜೀವಿತದಲ್ಲಿರುವಂತಹ ಸಮಸ್ಯೆಯೋಪಾದಿಯಲ್ಲಿ ಇರುವಂತಹ ದೊಡ್ಡ ಬೆಟ್ಟಗಳು ಕೂಡ ಅದು ಕದಲಿಸಲ್ಪಡುವಂತದಾಗಿದೆ. When you are going through a situation, the fear engrips in your life and you are unable to overcome those fear, because every day when you get up in the morning, you get that fear of financial debts, you get that fear of sickness, you get the fear of your job, you get the fear of your loans. I am telling you, when you hold on to this word of God or the promise of God, God's promise cancels every fear what you go through in your lives. ನಿಮ್ಮ ಜೀವಿತಗಳಲ್ಲಿ ಪ್ರತಿ ಬಾರಿ ನೀವು ಯೋಚನೆ ಮಾಡುವಾಗ ಅನೇಕ ಭಯದ ಹಿಡಿತಗಳಿಂದ ನಿಮ್ಮ ಜೀವಿತವು ಹಾದು ಹೋಗುತ್ತಿದೆ. ಒಂದು ವೇಳೆ ನೀವು ಬೆಳಗಿನ ಸಮಯದಲ್ಲಿ ಎದ್ದೇಳುವಾಗ ನಿಮಗಿರುವಂತ ಸಾಲದ ಕುರಿತಾದಂತ ಭಯಗಳು ನಿಮ್ಮಲ್ಲಿರಬಹುದು, ಆದ್ರೆ ಅಸ್ವಸ್ಥತೆಯ ಕುರಿತಾದಂತ ಭಯ ಇರಬಹುದು, ನಿಮ್ಮ ಕುಟುಂಬವನ್ನು ನಡೆಸುವಂತದರ ಕುರಿತಾದಂತ ಭಯಗಳು, ನಿಮ್ಮ ಭವಿಷ್ಯದ ಕುರಿತಾದಂತ ಭಯಗಳು ನಿಮಗಿರಬಹುದು. ಆದ್ರೆ ದೇವರು ನಮಗೆ ಕೊಡುವಂತ ಸುಂದರವಾದಂತ ವಾಗ್ದಾನವು ಈ ವಾಕ್ಯದ ವಾಗ್ದಾನಗಳಾಗಿದೆ. God's promise cancels every fear, because God promises no one will be able to stand against you in your lives. ದೇವರು ಈ ಸುಂದರವಾದಂತ ವಾಗ್ದಾನವನ್ನು ನಮಗೆ ಕೊಡುತ್ತಿದ್ದಾನೆ. ನಿನ್ನ ಜೀವಮಾನದಲ್ಲೆಲ್ಲ ಯಾರು ನಿನ್ನ ಮುಂದೆ ನಿಲ್ಲನು ಅನ್ನುವಂಥದ್ದು ಈ ವಾಗ್ದಾನವಾದಂಥದ್ದು ನಿಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲಾ ಭಯದ ಹಿಡಿತವನ್ನ ಮುರಿದು ಹಾಕುವಂತದ್ದಾಗಿದೆ. ಯಾಕಂದ್ರೆ ಆತನು ನಿಮ್ಮ ಸಂಗಡ ಇದ್ದಾನೆ. When you believe in the promise of God, the confidence in your life will increase in God, because God stands with you and he will fight for you in every walk of your lives. ನಿಮ್ಮ ಜೀವಿತಗಳಲ್ಲಿ ನೀವು ನಡೆಯುವಂತಹ ಎಲ್ಲಾ ಹಾದಿಗಳಲ್ಲೂ ಕೂಡ ದೇವರು ನಿಮ್ಮನ್ನ ದೃಢಪಡಿಸುವಂತವನು, ನಿಮ್ಮನ್ನ ಬಲಗೊಳಿಸುವಂತವನಾಗಿದ್ದಾನೆ. ಹಾಗಾಗಿ ಈ ವಾಕ್ಯದ ಮೇಲೆ ನೀವು ನಂಬಿಕೆ ಇಡುವುದಾದರೆ ಇನ್ನೂ ಕೂಡ ನೀವು ಸ್ಥಿರಚಿತ್ತವುಳ್ಳಂತವರಾಗಿರ್ತೀರಿ. If you see in the Bible in 1 Samuel 17th chapter, it speaks about David and Goliath, how David was able to overcome Goliath, because when Goliath stood among the Israelites, he was a tall man and the people of Israelites feared him, and they were not able to face Goliath. ಇನ್ನು ಕೂಡ ನೀವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಗಮನಿಸುವಾಗ 1 ಸಾಮುವೇಲನ ಪುಸ್ತಕ 17ನೇ ಅಧ್ಯಾಯಕ್ಕೆ ನಾವು ಬಂದಾಗ ದಾವೀದನು ಹಾಗೂ ಗೋಲಿಯಾತನ ಕುರಿತಾದಂತ ವಿಷಯಗಳನ್ನ ನಾವು ಕಾಣುತ್ತೇವೆ. ಈ ಗೋಲಿಯಾತನ ಮುಂದಾಗಿ ಇಸ್ರಾಯೇಲರು ಬರುವುದಕ್ಕೆ ಭಯಪಟ್ಟರು. ಈ ಗೋಲಿಯಾತನು ಬಹಳ ಬಲಶಾಲಿಯು ಎತ್ತರವುಳ್ಳಂತ ವ್ಯಕ್ತಿಯಾಗಿದ್ದ. ಈತನನ್ನ ಎದುರಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗಲಿಲ್ಲ. David did not fear Goliath because he knew God was standing with him in his life, because he has had that experience that God is a God when he promises, and when he had promised something in his life, he was believing that God will able to fight Goliath in that situation. ಈ ದಾವೀದನು ಗೋಲಿಯಾತನನ್ನ ನೋಡಿ ಭಯಪಡುವಂತ ವ್ಯಕ್ತಿಯಾಗಿರಲಿಲ್ಲ. ಯಾಕಂತಂದ್ರೆ ಈ ದಾವೀದನಿಗೆ ಸ್ಪಷ್ಟವಾಗಿ ತನ್ನ ದೇವರು ಯಾರನ್ನುವಂಥದ್ದು ಗೊತ್ತಿತ್ತು. ಆ ದೇವರು ಕೊಟ್ಟಂತ ವಾಗ್ದಾನವನ್ನ ಯಾವ ರೀತಿಯಾಗಿ ನೆರವೇರಿಸುತ್ತಾನೆ, ಆತನು ಎಂದಿಗೂ ಕೂಡ ಆ ವಾಗ್ದಾನಕ್ಕೆ ಹಿಂದಿರುಗುವುದಿಲ್ಲ ಅನ್ನುವಂತ ಸ್ಪಷ್ಟತೆಯಾದಂಥದ್ದು ಈ ದಾವೀದನಿಗೆ ಇದ್ದಂತದಾಗಿತ್ತು. ಹಾಗಾಗಿ ಈತನು ಎದುರಿಸುತ್ತಾನೆ. It is not just going to Sunday after Sunday to church, but to build your confidence through the word and putting your faith on the word, that God is all powerful, to increase your faith in God and to know that God can change every circumstances. When you know who is your God, the fear what you go through in your life, it loses its powers, because the victory is already there in your life, because God stands with you in every walk of your life. ನಿಮ್ಮ ಜೀವಿತದಲ್ಲಿ ನೀವು ನಡೆಯುವಂತ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ದೇವರನ್ನ ಮುಂದಿಟ್ಟಂತವರಾಗಿರ್ರಿ. ನೀವು ಪ್ರತಿ ಭಾನುವಾರದ ನಂತರ ಭಾನುವಾರ ನೀವು ಆರಾಧನೆ ಹೋಗುವಂತದಲ್ಲ, ಆ ವಾಕ್ಯವನ್ನ ಗ್ರಹಿಸಿಕೊಳ್ಳುವಂತವರಾಗಿ ವಾಕ್ಯದಲ್ಲಿ ಇನ್ನಷ್ಟು
ಹೆಚ್ಚಿನವರಾಗಿ ನಂಬಿಕೆಯನ್ನ ಇಡುವಂತವರಾಗಿರ್ರಿ. ಯಾಕಂತಂದ್ರೆ ನಿಮ್ಮ ಜೀವಿತಗಳಲ್ಲಿ ದೇವರು ಕೊಡುವಂತ ವಾಗ್ದಾನ ನಿಮ್ಮ ಸಂಗಡ ಇದ್ದೇನೆ ಅನ್ನುವಂಥದ್ದು. ಇದನ್ನ ನೀವು ನಂಬಿ ಈ ವಾಗ್ದಾನದಲ್ಲಿ ನೀವು ನಂಬಿಕೆ ಇಡುವುದಾದ್ರೆ ನಿಮ್ಮ ಜೀವಿತದಲ್ಲಿರುವಂತ ಭಯದ ಹಿಡಿತ ಅನ್ನುವಂಥದ್ದು, ಭಯದ ಬಲವನ್ನುವಂಥದ್ದು ತನ್ನ ಬಲವನ್ನ ಕಳೆದುಕೊಳ್ಳುವಂತದ್ದಾಗಿದೆ. God says no one will be able to stand against you. Whatever situation you might be going through, God is promising to you in Joshua 1:5, nobody means no situation or no power against you, against your family, or against your job, against your health will come against your life, because God says, I will be with you. I will neither leave you nor forsake you in your life. ಈ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಾಗ ಯೆಹೋಶುವ 1:5 ದೇವರು ಹೇಳಿದ ಮೇರೆಗೆ ನಿನ್ನ ಜೀವಮಾನದಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಕುಟುಂಬದ ಮುಂದಾಗಿ, ನಿನ್ನ ಪರಿಸ್ಥಿತಿಗಳ ಮುಂದಾಗಿ, ನಿನ್ನ ಆರೋಗ್ಯದ ಮುಂದಾಗಿ, ನಿನ್ನ ಕೆಲಸದ ಮುಂದಾಗಿ ಯಾರು ಕೂಡ ನಿಲ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ದೇವರು ನಿಮ್ಮ ಸಂಗಡ ಇರುವಂತವನಾಗಿದ್ದಾನೆ. Fear is not defeated just by positive thinking, but fear, it is defeated by the promise of God. When you hold on to his promise, when you believe on the promise, when you apply those promise in your life, into your situation, you will be able to defeat the enemy in your life. ನಿಮ್ಮ ಜೀವಿತದಲ್ಲಿ ಇರುವಂತಹ ಭಯವನ್ನ ನೀವು ಸೋಲಿಸಲಿಕ್ಕೆ ನಿಮ್ಮ ಸಕಾರಾತ್ಮಕವಾದಂತ ಯೋಚನೆ ಮಾತ್ರ ಸಾಕಾಗುವುದಿಲ್ಲ. ಅದರಿಂದ ನಿಮ್ಮ ಭಯವನ್ನ, ಪರಿಸ್ಥಿತಿಯನ್ನ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಗ್ದಾನವನ್ನ ಹಿಡಿಯುವಂತದ್ದು, ಆ ವಾಗ್ದಾನವನ್ನ ನೀವು ಅರಿಕೆ ಮಾಡುವಂತದ್ದು, ಘೋಷಿಸುವಂತದ್ದು, ಆ ಭಯದ ಹಿಡಿತವನ್ನ ಮುರಿಯುವಂತದ್ದು, ಆ ಭಯದ ಬಲವನ್ನ ಸೋಲಿಸುವಂತದ್ದು ದೇವರ ವಾಗ್ದಾನ ಮಾತ್ರವಾಗಿದೆ. When God speaks a word in our life, into our situation, everything will change in our life, because his promise is greater than any situation or any threat what you face in your life. ನಿಮ್ಮ ಜೀವಿತದಲ್ಲಿ ನೀವು ಎದುರಿಸುತ್ತಿರುವಂತ ಯಾವುದೇ ಕಠಿಣದ ಸಂಗತಿಗಳಾಗಲಿ, ಯಾವುದೇ ಪರಿಸ್ಥಿತಿಗಳಾಗಲಿ, ಅದೆಲ್ಲದಕ್ಕಂತಲೂ ಕೂಡ ಮಿಗಿಲಾದಂತದ್ದು, ದೊಡ್ಡದಾದಂತದ್ದು ದೇವರ ವಾಗ್ದಾನವಾಗಿದೆ. ಹಾಗಾಗಿ ಈ ವಾಗ್ದಾನವನ್ನ ಹಿಡಿಯುವಂತವರಾಗಿರ್ರಿ. There is so power in the word of God, because when you hold on to this word, when you speak the word, when you believe that word, you will see your mountains moving out of your life in every walk of your life. ಈ ವಾಕ್ಯಕ್ಕೆ ಅಧಿಕವಾದಂತ ದೀರ್ಘವಾದಂತ ಬಲವಿರುವಂತದ್ದಾಗಿದೆ. ಹಾಗಾಗಿ ಈ ವಾಕ್ಯವನ್ನ ನೀವು ಕೈಗೊಳ್ಳುವುದಾದರೆ ನಿಮ್ಮ ಜೀವಿತದಲ್ಲಿರುವಂತಹ ಬೆಟ್ಟಗಳು ಕದಲಿಸಲ್ಪಡುವಂತದ್ದಾಗಿದೆ. ಈ ವಾಕ್ಯವನ್ನ ಕೈಗೊಳ್ಳಿರಿ. Isaiah chapter 41 verses 10 says, do not fear, for I am with you. Do not be dismayed, for I am your God. I will strengthen you and help you. I will uphold you with my righteous right hand, says the Lord. ಯೆಶಾಯನಿಗೆ ಬರೆದಂತ ಪ್ರವಾದನೆಯ ಪುಸ್ತಕ 41 ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಭಯಪಡಬೇಡ, ನಾನು ನಿನ್ನೊಡನೆ ಇದ್ದೇನೆ. ಆತಂಕ ಪಡಬೇಡ, ನಾನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಸಹಾಯ ಮಾಡುತ್ತೇನೆ, ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಸ್ಥಿರಪಡಿಸುತ್ತೇನೆ. God is saying to us, don't fear about the mountains, don't fear about the sickness, don't fear about your job, don't fear about your debts, what you are going through. God says, don't fear about anything in your life, because I am your God. I will be with you, and don't be dismayed, for I am your God. I will strengthen you, and I will help you, and I will uphold you with my righteous right hand. ದೇವರು ನಿಮಗೆ ಕೊಡುವಂತ ವಿಷಯ ಇದೆ. ಯಾವ ಬೆಟ್ಟವನ್ನು ಕೂಡ ನೀವು ನೋಡಿ ಭಯಪಡಬೇಡ್ರಿ, ನಿಮ್ಮ ಪರಿಸ್ಥಿತಿಗಳನ್ನ ನೋಡಿ ಭಯಪಡಬೇಡ್ರಿ. ನಿಮಗಿರುವಂತ ಅನಾರೋಗ್ಯದ ಕುರಿತಾದಂತ ಭಯ ನಿಮಗೆ ಬೇಕಿಲ್ಲ. ನಿಮ್ಮ ಕುಟುಂಬದ ಕುರಿತಾಗಿ, ನಿಮ್ಮ ಕೆಲಸದ ಕುರಿತಾಗಿ ಯಾವುದೇ ರೀತಿಯಾದಂತ ಭಯವು ನಿಮಗೆ ಬೇಕಾಗಿಲ್ಲ. ಯಾಕಂತಂದ್ರೆ ಈ ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಬಲಪಡಿಸುವಂತವನಾಗಿದ್ದೇನೆ, ಆತಂಕ ಪಡಬೇಡ, ನಾನು ನಿನ್ನ ದೇವನಾಗಿದ್ದೇನೆ, ನಿನ್ನನ್ನು ಬಲಪಡಿಸುತ್ತೇನೆ, ಸಹಾಯ ಮಾಡುತ್ತೇನೆ, ನಿನ್ನನ್ನು ನನ್ನ ಈ ನೀತಿಯ ಹಸ್ತದಿಂದ ಹೊರುವಂತವನು ಆಗಿದ್ದೇನೆ. When God is there for us, who can be against us in our life? Because God's word is alive, and it is active, and it is powerful. It can change every circumstances in our lives. ದೇವರು ನಮ್ಮ ಸಂಗಡ ಇರುವುದಾದರೆ ಯಾರು ನಮಗೆ ವಿರುದ್ಧವಾಗಿ ನಿಲ್ಲಕ್ಕೆ ಸಾಧ್ಯವಾಗುತ್ತೆ? ಯಾಕಂತಂದ್ರೆ ದೇವರ ವಾಕ್ಯವು ಜೀವವುಳ್ಳಂತದ್ದು, ಕಾರ್ಯಸಾಧಕವಾಗಿರುವಂತದ್ದಾಗಿದೆ. ಆತನು ನಮ್ಮ ಸಂಗಡ ಎಂದೆಂದಿಗೂ ಇರುವಂತ ದೇವರಾಗಿದ್ದಾನೆ. Our fear increases when we focus on the situation, when we see the size of the problem or the situation what we go through in our lives. ನಮ್ಮ ಜೀವಿತದಲ್ಲಿ ಬರುವಂತ ಸಮಸ್ಯೆದ ಗಾತ್ರವನ್ನ ನಾವು ನೋಡುವಾಗ ನಮ್ಮಲ್ಲಿ ಭಯವಾದಂತದ್ದು ದೀರ್ಘವಾಗಿ ಅಥವಾ ಅಧಿಕವಾಗಿರುವಂತದ್ದಾಗಿರುತ್ತೆ. But faith rises when we focus on the presence of God, or on the word of God, or on the promise of God. Our faith has to increase, because when God promises, he will be able to fulfill
fulfill it in our lives. ಆದರೆ ನಮ್ಮ ನಂಬಿಕೆಯಾದಂಥದ್ದು ದೇವರನ್ನ ನೋಡುವಾಗ, ದೇವರ ವಾಕ್ಯವನ್ನ ಗಮನಿಸುವಾಗ ನಮ್ಮ ನಂಬಿಕೆಯಾದಂಥದ್ದು ಹೆಚ್ಚಾಗುವಂತದ್ದಾಗಿದೆ. ಹಾಗಾಗಿ ದೇವರ ವಾಕ್ಯವನ್ನ ನೋಡುವಂತವರಾಗಿರ್ರಿ, ಆ ವಾಗ್ದಾನವನ್ನ ಕೈಗೊಳ್ಳುವಂತವರಾಗಿರ್ರಿ. ಅದು ನಮ್ಮ ನಂಬಿಕೆಯನ್ನ ಹೆಚ್ಚಿಸುವಂತದ್ದಾಗಿದೆ. Jesus said, heaven and earth will pass away, so my written words will never pass away. ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ, ಆಕಾಶವು ಭೂಮಿಯು ಕೂಡ ನಾಶವಾಗುತ್ತೆ, ಆದರೆ ನನ್ನ ವಾಕ್ಯವು ಎಂದಿಗೂ ಕೂಡ ಅಳಿದು ಹೋಗುವುದಿಲ್ಲ. When you believe on the promise of God, when you hold on to its word or to the promise, God's presence will go before you, and God will able to stand with you, and God will be able to fight for you in every walk of your lives. ನಿಮ್ಮ ಜೀವಿತದಲ್ಲಿ ನೀವು ನಡೆಯುವಂತ ಎಲ್ಲಾ ಪರಿಸ್ಥಿತಿಗಳಲ್ಲೂ ಕೂಡ ದೇವರು ನಿಮ್ಮ ಮುಂದಾಗಿ ಚಲಿಸಿ ಆತನು ಯುದ್ಧ ಮಾಡಿ ನಿಮಗೆ ಜಯವನ್ನ ಕೊಡಬೇಕಿದ್ರೆ ನೀವು ಆ ವಾಕ್ಯಗಳನ್ನ ನಂಬುವಂತವರಾಗಿಯೂ ಆ ವಾಕ್ಯದಲ್ಲಿ ಸಂಪೂರ್ಣ ಹಾತುಕೊಳ್ಳುವಂತವರಾಗಿಯೂ ನೀವು ಇರಬೇಕು. Deuteronomy 31 verses 8 says, the Lord is the one who will go before you. He will be with you. He will not leave you or abandon you. Do not be afraid or discouraged in your lives. ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ, ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಾಕ್ಯ, ನಿನ್ನ ಮುಂದಾಗಿ ನಡೆಯುವವನು ಯೆಹೋವನೇ, ಆತನು ನಿನ್ನ ಸಂಗಡ ಇರುವಂತವನು, ನಿನ್ನನ್ನ ಬಿಟ್ಟು ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ. ಆದುದರಿಂದ ಭಯಪಡಬೇಡ, ಚಂಚಲಗೊಳ್ಳಬೇಡ. Nobody will be able to stand against with you in your life when your situation is big as a mountain in your life. Even your family members or your relatives or your friends, they will not be able to stand with you or go with you, because God says the Lord is the one who will go before you in your situations. ನಿಮ್ಮ ಜೀವಿತದಲ್ಲಿ ದೊಡ್ಡ ಬೆಟ್ಟದ ಹಾಗೆ ನಿನ್ನ ಪರಿಸ್ಥಿತಿಗಳು ಬಂದಾಗ ನಿನ್ನ ಸಂಬಂಧಿಕರು, ಸ್ನೇಹಿತರು, ನೆರೆಹೊರೆಯವರು ಯಾರು ಕೂಡ ನಿನ್ನ ಮುಂದಾಗಿ ಬರದೆ ಹೋಗಿರಬಹುದು, ನಿನ್ನೊಟ್ಟಿಗೆ ಇಲ್ಲದಿರಬಹುದು. ಆದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ, ನಾನು ನಿನ್ನ ಸಂಗಡ ಇದ್ದೇನೆ ಅನ್ನುವಂತ ವಾಗ್ದಾನವನ್ನ ದೇವರು ಕೊಡುತ್ತಿದ್ದಾನೆ. When everything is going good with you, people will stand with you, people will support you, people will appreciate you. But when you go through problems, the people who promised you that they will be with you, they will be the people to run away from your problems and to run away from you, because they will not be able to stand with you as how God stands with you. ನಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಸುಂದರವಾಗಿ ನಡೆಯುತ್ತಿರುವಾಗ ಜನರು ನಮ್ಮ ಸಂಗಡ ಇರುವಂತವರಾಗಿರ್ತಾರೆ, ನಮ್ಮೊಟ್ಟಿಗೆ ಸಂತೋಷಿಸುವಂತವರಾಗಿರ್ತಾರೆ. ಆದರೆ ಸಮಸ್ಯೆಗಳು ನಮ್ಮಲ್ಲಿ ಬರುವಾಗ, ನಮ್ಮಲ್ಲಿ ಆತಂಕಗಳು ಬರುವಾಗ, ನಾವು ಸನ್ನಿವೇಶಗಳನ್ನ ಎದುರಿಸುವಾಗ ಯಾರು ಕೂಡ ನಮ್ಮ ಸಂಗಡ ಇರುವುದಿಲ್ಲ. ಸಂಬಂಧಿಕರು, ನೆರೆಹೊರೆಯವರು, ಸ್ನೇಹಿತರು ಯಾರು ನಮ್ಮ ಸಂಗಡ ಬಾರದೆ ಹೋಗಿರಬಹುದು. ಆದರೆ ದೇವರು ಕೊಡುವಂತ ವಾಗ್ದಾನ, ನಾನು ನಿನ್ನ ಸಂಗಡ ಇದ್ದೇನೆ. God will be with you in every walk of your life 24/7. He will stand with you, he will be with you, he will not leave you nor abandon you. But God says, don't be afraid or discouraged, because he will go with you in every walk of your life. ನಮ್ಮ ಜೀವಿತದಲ್ಲಿ 24 ತಾಸು 7 ದಿನಗಳು ಕೂಡ ದೇವರು ನಮ್ಮ ಸಂಗಡ ಇರುವಂತವನಾಗಿದ್ದಾನೆ. ಆತನು ಹೇಳುವಂತ ವಾಗ್ದಾನ ಇದು, ನೀನು ಭಯಪಡಬೇಡ, ನೀನು ಚಂಚಲಕ್ಕೆ ಒಳಗಾಗಬೇಡ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ಎಂದಿಗೂ ಕೂಡ ಬಿಟ್ಟು ಬಿಡುವುದಿಲ್ಲ, ನಾನೇ ನಿನ್ನ ಮುಂದಾಗಿ ನಾನು ಹೋಗುವಂತವನಾಗಿದ್ದೇನೆ ಅನ್ನುವಂತ ವಾಗ್ದಾನವನ್ನ ದೇವರು ನಮಗೆ ಕೊಡುತ್ತಿದ್ದಾನೆ. When this promise was promised to Joshua, when Joshua saw everything was confused, God did not give Joshua a strategy for him to how to lead the Israelites in the land of wilderness to the promised land, but God gave him this promise to Joshua. God did not tell Joshua that there would be no battle, but he told them that no enemy would be able to attack him or bring into any situation for him in his life. ದೇವರು ಈ ರೀತಿಯಾದಂತಹ ವಾಗ್ದಾನವನ್ನ ಯೆಹೋಶುವನಿಗೂ ಕೂಡ ದೇವರು ಕೊಟ್ಟಂತವರಾಗಿದ್ದಾರೆ. ನಾವು ವಾಕ್ಯದಲ್ಲಿ ಗಮನಿಸುತ್ತೇವೆ, ಅವರು ಅರಣ್ಯದ ಸ್ಥಳದಲ್ಲಿ ನಡೆಯುತ್ತಿರುವಾಗ ದೇವರು ಯೆಹೋಶುವನನ್ನ ಕಠಿಣವಾದಂತಹ ಪರಿಸ್ಥಿತಿಗಳಲ್ಲಿ ದೇವರು ಆಯ್ಕೆ ಮಾಡಿಕೊಂಡ. ದೇವರು ಯೆಹೋಶುವನಿಗೆ ಹೇಳಿದ, ನಿನಗೆ ಯುದ್ಧವು ಇರುವುದಿಲ್ಲ ಅನ್ನುವಂಥದ್ದನ್ನ ದೇವರು ಹೇಳಿಲ್ಲ. ನಿನಗೆ ವಿರುದ್ಧವಾಗಿ ಯಾವ ವೈರಿಯೂ ಕೂಡ ನಿಂತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂತ ವಾಗ್ದಾನವನ್ನ ದೇವರು ಹೇಳಿದ. ಯಾವ ನಿಯೋಜನೆಯನ್ನ ದೇವರು ಹಾಕಿಕೊಡಲಿಲ್ಲ, ಬದಲಿಗೆ ಆತನಿಗೆ ವಾಗ್ದಾನವನ್ನ ಕೊಟ್ಟ, ನಿನ್ನ ಮುಂದೆ ಯಾರು ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. Today, whatever battles you might be going through, whatever attacks you might be going through, don't think that the promise of God is there. Of course, God's promise is there, but no enemy will attack you into your situation, because God's grace will be there to overcome every battles you go through, because God's promise said he will neither leave you
nor forsake you in your life. ಯಾವೆಲ್ಲ ಯುದ್ಧಗಳನ್ನ ನಿಮ್ಮ ಜೀವಿತದಲ್ಲಿ ನೀವು ಎದುರಿಸುತ್ತಿದ್ದೀರಾ, ಯಾವೆಲ್ಲ ಹಿಡಿತಗಳನ್ನ, ಯಾವೆಲ್ಲ ಕಾರ್ಯಗಳನ್ನ ನೀವು ಎದುರಿಸುತ್ತಿದ್ದೀರಾ, ದೇವರು ಇಂದಿಗೆ ನಿಮಗೆ ಕೊಡುವಂತ ವಾಗ್ದಾನ, ನಿಮ್ಮನ್ನ ಸೋಲಿಸಲಿಕ್ಕೆ ಯಾವುದರಿಂದಲೂ ಕೂಡ ಸಾಧ್ಯವಿಲ್ಲ, ನಾನು ನಿನ್ನ ಸಂಗಡ ಇದ್ದೇನೆ ಅನ್ನುವಂತ ವಾಗ್ದಾನವನ್ನ ದೇವರು ನಿಮಗೆ ಕೊಡುತ್ತಿದ್ದಾನೆ. Joshua 1:9 says, be strong and courageous, do not be frightened, do not be dismayed, for the Lord your God is with you wherever you go. ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ, ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯ, ನಾನು ನಿನಗೆ ಆಜ್ಞಾಪಿಸಿದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದಂತ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಎನ್ನುವಂಥದ್ದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Be strong and courageous, because God says he will neither leave you nor forsake you. Do not be frightened, do not be dismayed, for the Lord himself says he will go with you wherever you go in your lives. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ ದೇವರು ಸ್ವತಃ ಹೇಳಿದಂತ ವಾಕ್ಯ, ನಾನು ನಿನ್ನ ಸಂಗಡ ಇದ್ದೇನೆ, ನೀನು ಕಳವಳಕ್ಕೆ ಒಳಗಾಗಬೇಡ ಅನ್ನುವಂಥದ್ದು ದೇವರು ಹೇಳಿದಂತ ವಾಗ್ದಾನವಾಗಿದೆ. The promise of God declares or shows us that the victory is going to will be released to his children, because God's presence, when he goes before us, he will be able to stand for us, and he will be able to fight for us in every walk of our life. Defeat will not be us, but victory will be for us in every walk of our life. ದೇವರ ಪ್ರಸನ್ನತೆಯಾದಂಥದ್ದು ನಮ್ಮ ಮುಂದಾಗಿ ಚಲಿಸುವಾಗ, ಆತನು ನಮ್ಮ ಮುಂದಾಗಿ ಹೋಗುವಾಗ ನಮಗೆ ಜಯವನ್ನು ಕೂಡ ಅದು ಸ್ವತಂತ್ರಿಸಿ ಕೊಡುವಂತದ್ದಾಗಿದೆ. ಎಂದಿಗೂ ನಾವು ಸೋಲುವಿಕೆಯನ್ನು ಅನುಭವಿಸುವಂತದಲ್ಲ. ಯಾಕಂತಂದ್ರೆ ಈ ವಾಗ್ದಾನವು ನಮಗೆ ಕಲಿಸುವಂತ ಒಂದು ವಿಷಯ, ಆತನ ಪ್ರಸನ್ನತೆ ನಮ್ಮ ಮುಂದಾಗಿ ಹೋಗಿ ನಮಗೆ ಜಯವನ್ನ ತರುವಂತದಾಗಿದೆ. If you see in the book of 1 Samuel 17th chapter, it speaks about David and Goliath. David stood before Goliath. Everything about the situation screamed fear, because the people of Israelites saw the Goliath who was giant and nobody was able to stand against him. But David was a small boy, and he was standing in front of Goliath to fight Goliath. ಈ ಒಂದು ಸಾಮುವೇಲನ ಪುಸ್ತಕದ 17ನೇ ಅಧ್ಯಾಯಕ್ಕೆ ನಾವು ಬಂದಾಗ, ಈ ಗೋಲಿಯಾತನಿಗೆ ಎದುರಾಗಿ ಯಾರು ಕೂಡ ನಿಲ್ಲಕ್ಕೆ ಸಾಧ್ಯವಿಲ್ಲ. ದಾವೀದನು ಗೋಲಿಯಾತನ ಮುಂದಾಗಿ ಬಂದಾಗ ಅಲ್ಲಿದ್ದಂತ ಶಬ್ದವಾದಂಥದ್ದು ಬಹಳ ಭಯದ ಶಬ್ದ. ಅಲ್ಲಿ ಯಾರು ಕೂಡ, ಯಾವ ಇಸ್ರಾಯೇಲ್ಯರು, ಸೌಲನಾಗಲಿ, ಯಾರು ಗೋಲಿಯಾತನ ಎದುರಾಗಿ ನಿಲ್ಲಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ದಾವೀದನು ಅವನನ್ನ ಎದುರಿಸುವುದಕ್ಕೆ ಅಲ್ಲಿ ನಿಂತವನಾಗಿದ್ದಾನೆ. Goliath was a trained warrior. ಈ ಗೋಲಿಯಾತನು ಆತನು ಪ್ರಯತ್ನ ಅನೇಕ ಕಾರ್ಯಗಳಲ್ಲಿ ಆತನು ನಿಪುಣನಾಗಿದ್ದ. He stood in front of the Israelites with the full armed in front of the Israelites to fight the Israelites. But David, when we see, he was an ordinary shepherd boy. ಈ ಒಂದು ಅಭ್ಯಾಸ ಹೊಂದಿದಂತ ಗೋಲಿಯಾತನು, ಯುದ್ಧ ವಸ್ತ್ರಗಳನ್ನ ಧರಿಸಿದಂತ ಈ ಗೋಲಿಯಾತನು ಇಸ್ರಾಯೇಲರ ಮುಂದಾಗಿ ನಿಂತಿದ್ದಾನೆ. ಆದ್ರೆ ಅವನನ್ನ ಎದುರಿಸಲಿಕ್ಕೆ ನಿಂತಿರುವಂತ ದಾವೀದನು, ಆತನು ಕುರಿ ಕಾಯುವವನಾಗಿದ್ದ. Goliath had armor and weapons, but David had the sling and 5 stones with him. ಈ ಒಂದು ಗೋಲಿಯಾತನು ತನ್ನೊಟ್ಟಿಗೆ ಯುದ್ಧದ ವಸ್ತ್ರಗಳನ್ನ, ಕತ್ತಿಗಳನ್ನ, ಆತನು ಯುದ್ಧದ ಎಲ್ಲಾ ಒಂದು ಆಭರಣಗಳನ್ನ ಹಾಕಿಕೊಂಡಿದ್ದ. ಆದ್ರೆ ಈ ದಾವೀದನು, ಆತನ ಕೈಯಲ್ಲಿ ಬರೀ ನುಣುಪು ಕಳ್ಳು ಕೂಡ ಆತನ ಕೈಯಲ್ಲಿದ್ದಂತದಾಗಿದೆ. David was not measuring himself against Goliath, but he was measuring Goliath against God in his life. ಈ ದಾವೀದನು ಗೋಲಿಯಾತನನ್ನ ತನಗೆ ನೇರವಾಗಿ ಆತನು ಅಳತೆ ಮಾಡಲಿಲ್ಲ. ಆದ್ರೆ ಈ ಗೋಲಿಯಾತನನ್ನ ದೇವರೊಟ್ಟಿಗೆ ಆತನು ಅಳತೆ ಮಾಡುತ್ತಿದ್ದಾನೆ. But the Bible says that David declared to Goliath, you come against me with sword and spear and javelin, but I come against you in the name of the Lord Almighty. ಈ ದಾವೀದನು ಗೋಲಿಯಾತನಿಗೆ ಹೇಳಿದಂತ ವಾಕ್ಯ ಇದಾಗಿದೆ, ನೀನು ನನ್ನನ್ನು ಎದುರಿಸುವುದಕ್ಕೆ ಕತ್ತಿಯಿಂದಲೂ ಈಟಿಯಿಂದಲೂ ನೀನು ಬರುತ್ತಿದ್ದೀಯಾ, ಆದ್ರೆ ನಾನು ನಿನಗೆ ನೆರವಾಗಿ ಬರುವಂತದ್ದು ಯೆಹೋವನ ನಾಮದಿಂದಲೇ. David's confidence did not come from his skill, but it came from the covenant, that is the relationship with God and the presence of God and the promise of God. ಈ ದಾವೀದನು ತನಗಿರುವಂತ ನೆನಪಿನ ಮುಖಾಂತರವಾಗಿ ಆತನು ಬರಲಿಲ್ಲ, ಆತನಿಗಿರುವಂತ ಸಾಮರ್ಥ್ಯದ ಮುಖಾಂತರವಾಗಿ ಬರಲಿಲ್ಲ. ಆತನು ದೇವರ ಹೆಸರಿನ ಮುಖಾಂತರವಾಗಿ ದೇವರನ್ನ ಹಾತುಕೊಂಡವನಾಗಿ ಈ ದಾವೀದನು ಗೋಲಿಯಾತನ ಮುಂದಾಗಿ ನಿಂತಿದ್ದಾನೆ. He had that confidence in God because he knew who was God, because God had delivered him from the lion and bear, that he would be able to deliver from this giant whom he was standing and facing against him. ಈ ದಾವೀದನು
ಈತನು ಎದುರಿಸಿ ಯಾರ ಬಳಿಯಲ್ಲಿ ಮಾತನಾಡುತ್ತಿದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಆತನಿಗೆ ಗೊತ್ತಿತ್ತು. ಅದರಿಂದಲೂ ಕೂಡ ಮಿಗಿಲಾಗಿ ತನ್ನನ್ನ ಸಿಂಹದಿಂದಾಗಲಿ ಕರಡಿಯಿಂದಾಗಲಿ ತಪ್ಪಿಸಿದಂತ ದೇವರು ಯಾರನ್ನುವಂಥದ್ದನ್ನ ಈ ದಾವೀದನು ಸ್ಪಷ್ಟವಾಗಿ ಅರಿತವನಾಗಿದ್ದ. Goliath saw a boy, but David saw a defeated enemy because he knew God, his presence was there, and he will be able to defeat Goliath in the presence of God. ಈ ಗೋಲಿಯಾತನು ದಾವೀದನನ್ನು ನೋಡುವಾಗ ಚಿಕ್ಕ ಹುಡುಗನನ್ನ ಕಾಣುತ್ತಿದ್ದಾನೆ, ಆದರೆ ದಾವೀದನು ಗೋಲಿಯಾತನನ್ನ ಸೋಲಿಸಲ್ಪಟ್ಟಂತ ವ್ಯಕ್ತಿಯಾಗಿಯೇ ಕಾಣುತ್ತಿದ್ದಾನೆ. ಯಾಕಂತಂದ್ರೆ ದೇವರ ಪ್ರಸನ್ನತೆ ಸಾನ್ನಿಧ್ಯ ಆ ಸ್ಥಳದಲ್ಲಿದೆ, ಹಾಗಾಗಿ ಈ ಗೋಲಿಯಾತನು ಸೋಲಿಸಲ್ಪಟ್ಟಿದ್ದಾನೆ ಅನ್ನುವಂಥದ್ದು ದಾವೀದನ ಒಂದು ದೃಷ್ಟಿಕೋನವಾಗಿತ್ತು. So this confidence in David was able to destroy or to kill Goliath because he believed God that he can be able to overcome the enemy in his life. ಈ ರೀತಿಯಾದಂತಹ ದೃಷ್ಟಿಕೋನ ದೃಢತೆಯಾದಂಥದ್ದು ದಾವೀದನ ಸಂಗಡ ಇದ್ದಂಥದ್ದಾಗಿತ್ತೆ. ಆದದರಿಂದವಾಗಿ ಈ ಗೋಲಿಯಾತನನ್ನ ಅವನು ಸೋಲಿಸಲಿಕ್ಕೆ ಸಾಧ್ಯವಾಯಿತು. Today you might be going through so many situations which might be looking like a Goliath, and you might be standing in front of your mountains or the giants, what you are seeing in your life. You might be saying that the enemy or the problems what you are going through might be a big problem, but I am telling you, you have a big God who promised you that he will neither leave you nor forsake you. He will be with you, and his presence will always be with you, and he will go before you. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಈ ರೀತಿಯಾದಂತಹ ದೊಡ್ಡದಾದಂತಹ ಒಂದು ಸಮಸ್ಯೆಗಳನ್ನ ನೀವು ಎದುರಿಸುತ್ತಿರಬಹುದು, ದೊಡ್ಡದಾದಂತಹ ನೀವು ಅನೇಕ ಸಂಗತಿಗಳಲ್ಲಿ ನೀವು ಹಾದು ಹೋಗುತ್ತಿರಬಹುದು, ಆದ್ರೆ ನಿಮ್ಮ ಸಮಸ್ಯೆಗಳು ಸಂಕಟಗಳು ಎಲ್ಲದಕ್ಕಿಂತಲೂ ಕೂಡ ದೊಡ್ಡದಾದಂತ ದೇವರು ನಮ್ಮ ಸಂಗಡ ಇದ್ದಾನೆ. ಆತನ ಸಾನ್ನಿಧ್ಯ ನಮ್ಮ ಮುಂದಾಗಿ ಹೋಗುವಂತದಾಗಿದೆ. ಆತನು ನಿಮ್ಮನ್ನ ಕೈ ಬಿಡುವುದಿಲ್ಲ, ನಿಮ್ಮನ್ನ ತೊರೆಯುವುದಿಲ್ಲ. Believe God that you are a God's child, and God promises in Joshua 1:9 to be strong and courageous. Don't be frightened about your problem, but believe God who will be able to overcome your problems through the word which he says his presence will go before you wherever you go in your life. ನೀವು ಕೂಡ ನಿಮ್ಮ ಜೀವಿತದಲ್ಲಿ ನೀವು ಯಾವೆಲ್ಲ ಸಂಗತಿಗಳನ್ನ ಹಾದು ಹೋಗುತ್ತಿದ್ದೀರಾ ಅಲ್ಲೆಲ್ಲ ಈ ವಾಕ್ಯವನ್ನ ನೆನಪಿಸಿಕೊಳ್ಳ್ರಿ. ಯೆಹೋಶುವ 1ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿ ದೇವರು ಹೇಳಿದರ ಮೇರೆಗೆ, ನೀನು ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ ದೇವರಾದಂತ ಯೆಹೋವನು ನಿನ್ನ ಸಂಗಡ ಇರುವಂತವನಾಗಿದ್ದಾನೆ. Don't see a problem like Goliath or the giant, but believe God. Even though you might be small, but you have the power of God, you have the word of God. Put your faith on the confidence on the word, because you are going to be victorious, and your mountains or your Goliath or your giants will be destroyed, and you will see the victory of God in your life. ನಿಮ್ಮ ಜೀವಿತದಲ್ಲಿರುವಂತಹ ಸಮಸ್ಯೆಗಳನ್ನ ಸಂದರ್ಭಗಳನ್ನ ದೊಡ್ಡದಾದಂತಹ ವೈರಿಯ ಹಾಗೆ ಗೋಲಿಯಾತನ ಹಾಗೆ ನೋಡಬೇಡ್ರಿ. ಯಾಕಂತಂದ್ರೆ ನಮ್ಮ ದೇವರು ಎಲ್ಲದಕ್ಕಿಂತಲೂ ದೊಡ್ಡವನಾಗಿದ್ದಾನೆ. ಆತನು ಈ ಬೆಟ್ಟಗಳನ್ನ ಕದಲಿಸುವಂತವನು, ಬೆಟ್ಟಗಳನ್ನ ಮುರಿದಾಕುವಂತವನಾಗಿದ್ದಾನೆ. ಆದುದರಿಂದ ಈ ದೃಢತೆ, ಈ ವಾಗ್ದಾನದ ದೃಢತೆ ನಿಮ್ಮಲ್ಲಿರಲಿ. Nobody will be able to stand against you in your life. As how God was with Moses, how God was with Joshua, God is going to be with you, and he will neither leave you nor forsake you, says the Lord. ದೇವರ ವಾಕ್ಯ ಹೇಳುವಂಥದ್ದು ಈ ರೀತಿಯಾಗಿದೆ. ಮೋಶೆಯ ಸಂಗಡ ಇದ್ದ ಹಾಗೆ ದೇವರು ಯೆಹೋಶುವನ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡಲೂ ಕೂಡ ಆತನು ಇರುವಂತವನಾಗಿದ್ದಾನೆ. ನೀವು ಎಂದಿಗೂ ಕೂಡ ಭಯಪಡಬೇಡ್ರಿ, ನೀವು ಚಂಚಲಕ್ಕೆ ಒಳಗಾಗಬೇಡ್ರಿ. Let's pray right now. ನಾವುಗಳು ಈ ಸಮಯದಲ್ಲಿ ಪ್ರಾರ್ಥಿಸುವ. Father, we pray that we are seeing our mountains like a giant as Goliath, O God. But Lord, your word says that your presence will go before us, O God, and you will fight the battle for us, and your word says you will neither leave us nor forsake us in our lives, O God. ದೇವರೇ, ನಮ್ಮ ಜೀವಿತದಲ್ಲಿರುವಂತಹ ಸಂಗತಿಗಳನ್ನ ಗೋಲಿಯಾತನ ಹಾಗೆ ದೊಡ್ಡದಾಗಿ ನಾವು ಪರಿಗಣಿಸುತ್ತಿದ್ದೆವು ಸ್ವಾಮಿ. ಆದ್ರೆ ಇವತ್ತಿಗೆ ನಾವು ಅರ್ಥ ಮಾಡಿಕೊಂಡೆವು, ನೀನು ನಮ್ಮ ಸಂಗಡ ಇರುವಂತವನಾಗಿದ್ದಿ, ನೀನು ನಮ್ಮನ್ನ ನಡೆಸುವಂತವನಾಗಿದ್ದಿ. ಎಲ್ಲದಕ್ಕಿಂತಲೂ ದೇವರೇ, ನಮ್ಮ ಸಂಗಡ ಜೊತೆಗಾರನಾಗಿ ಇರುವಂತವನು ನೀನಾಗಿದ್ದೀಯ. We come before you, Lord, looking for your grace and mercy, O God. Help us to fight the battles, O God, what we are seeing as a huge mountains in our life, and destroy this mountain, destroy this Goliath in our life, because your word says nobody will be able to stand against us in our lives. ದೇವರೇ, ನಿನ್ನ ವಾಕ್ಯ ಹೇಳುವ ಮೇರೆಗೆ ನಿನ್ನ ಜೀವಮಾನದಲ್ಲ ಯಾರೂ ನಿನ್ನ ಮುಂದೆ ಎದುರಾಗಿ ನಿಲ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ನಿನ್ನ ವಾಕ್ಯ ಕೊಡುವಂತ ವಾಗ್ದಾನ ಸ್ವಾಮಿ. ದೇವರೇ, ನಾವು ಎದುರಿಸುತ್ತಿರುವಂತಹ ಗೋಲಿಯಾತನ ಹಾಗೆ ದೊಡ್ಡ ಬೆಟ್ಟದೋಪಾದಿಯಲ್ಲಿ ನಮ್ಮ ಮುಂದೆ ಇರುವಂತಹ ಸಮಸ್ಯೆಗಳನ್ನ, ಸನ್ನಿವೇಶಗಳನ್ನ ಎಲ್ಲವನ್ನ ದೇವರೇ ಬದಲಾಯಿಸು ಅನ್ನುವಂಥದ್ದು ನಮ್ಮ ಪ್ರಾರ್ಥನೆಯಾಗಿದೆ. We believe in your word, and we put our faith on your word and your promise, and Lord, we welcome you, Lord, into our situation, into our life, into our family,
family. Change every circumstance, change our life completely, Lord, because we want to be your child. ದೇವರೇ, ನಾವು ನಿಮ್ಮ ವಾಗ್ದಾನದಲ್ಲಿ, ನಿಮ್ಮ ವಾಕ್ಯಗಳಲ್ಲಿ ನಂಬಿಕೆ ಇಡುವಂತವರಾಗಿದ್ದೇವೆ. ಸಂಪೂರ್ಣವಾಗಿ ನಿಮ್ಮನ್ನ ಹಾತುಕೊಳ್ಳುವಂತವರಾಗಿದ್ದೇವೆ. ನಾವು ಇನ್ನೂ ನಿಮ್ಮನ್ನ ನಂಬುವಂತವರಾಗಿದ್ದೇವೆ ಸ್ವಾಮಿ. ನಿನ್ನ ಮಕ್ಕಳನ್ನಾಗಿ ನಮ್ಮನ್ನ ಬದಲಾಯಿಸಿರಿ. Jesus, we love you, we adore you, we praise you, Lord. ದೇವರೇ ಯೇಸುವೆ, ನಿಮ್ಮನ್ನ ನಾವು ಪ್ರೀತಿಸುತ್ತೇವೆ, ನಿಮ್ಮನ್ನ ಆಹ್ವಾನಿಸುತ್ತೇವೆ, ನಿಮ್ಮನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತೇವೆ. We want to follow you all the days of our life, and we want to be your children. ನಾವು ನಿಮ್ಮ ಮಕ್ಕಳಾಗುವುದಕ್ಕಾಗಿ ಇನ್ನುಳಿದಂತ ದಿನಮಾನಗಳಲ್ಲಿ ನಿನ್ನನ್ನೇ ಹಿಂಬಾಲಿಸುವುದಕ್ಕಾಗಿ ನಾವು ಬಯಸುವಂತವರಾಗಿದ್ದೇವೆ ಸ್ವಾಮಿ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. Amen. ಆಮೆನ್.